500 ಪೋಸ್ಟಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡಬೇಕಂತಿದ್ರೆ ಖಂಡಿತ ಪ್ರಿಪ್ರೇಷನ್ನ ಶುರು ಮಾಡಿ. 500 ಪೋಸ್ಟು ಯಾವಾಗ ಬೇಕಾದ್ರೂ ಕೂಡ ನೋಟಿಫಿಕೇಶನ್ ಆಗ್ಬೋದು. ಅದ್ರ ಬಗ್ಗೆ ಗೌರ್ಮೆಂಟಲ್ಲಿ ಆಲ್ರೆಡಿ ಡಿಸ್ಕಷನ್ ಆಗ್ತಿದೆ. ನಿಮ್ಮ ಪ್ರಿಪ್ರೇಷನ್ನ ಈಗಲಿಂದನೇ ಶುರು ಮಾಡಿ. ಲಾಸ್ಟ್ ಮಿನಿಟಲ್ಲಿ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಬೇಡವೇ ಬೇಡ. ಮ್ಯಾಮ್ ಏಜ್ ಏನಿರುತ್ತೆ ಇದಕ್ಕೆ ಅಂದರೆ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಕೂಡ ನಾವು ಅಪ್ಲೈ ಮಾಡ್ಬೋದು. ಮಿನಿಮಮ್ ಏಜ್ ಏನಿರುತ್ತೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ತುಂಬ ಜನ ಮಿಸ್ಗೈಡ್ ಆಗ್ತಿದ್ದಾರೆ. ನಮಸ್ತೆ ಸ್ನೇಹಿತರೆ, NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ಗೆ ಸ್ವಾಗತ. VAO 500 ಪೋಸ್ಟ್ ಬಗ್ಗೆ ನಾವು ಬಹಳಷ್ಟು ಮಾತಾಡಿದೀವಿ. ಯಾರ್ಯಾರು VAO 500 ಪೋಸ್ಟಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಂತಿದ್ರೆ ಖಂಡಿತ ಪ್ರಿಪ್ರೇಷನ್ನ ಶುರು ಮಾಡಿ. ಯಾಕೆ ಅಂತ ಅಂದರೆ ಒಂದು ಅಥೆಂಟಿಕ್ ಇನ್ಫಾರ್ಮೇಶನ್ ಸಿಕ್ಕಿದೆ. ಏನು ಅಂತ ಅಂದರೆ ಇದು 17/2/2026 ಹೊರಡಿಸಿರುವಂತಹ ಇದು ಏನು ಸಭಾ ಸೂಚನಾ ಪತ್ರ ಆಗಿರುತ್ತೆ. ಏನ್ ಹೇಳ್ತಿದೆ ಈ ಪತ್ರ ಅಂತ ಅಂದ್ರೆ ನೋಡಿ, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಅವರ ಅಧ್ಯಕ್ಷತೆಯಲ್ಲಿ 2025-26ನೇ ಸಾಲಿನ ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿಗೆ ಸಂಬಂಧಿಸಿದಂತೆ ಚರ್ಚಿಸಲು. ಸೊ ಅರ್ಥ ಆಗ್ತಿದ್ಯಾ? ಅದ್ರ ಅರ್ಥ ಏನು? 500 ಪೋಸ್ಟು ಯಾವಾಗ ಬೇಕಾದ್ರೂ ಕೂಡ ನೋಟಿಫಿಕೇಶನ್ ಆಗ್ಬೋದು. ಅದ್ರ ಬಗ್ಗೆ ಗವರ್ಮೆಂಟ್ ಅಲ್ಲಿ ಆಲ್ರೆಡಿ ಡಿಸ್ಕಷನ್ ಆಗ್ತಿದೆ. ಸೊ ನೋಟಿಫಿಕೇಶನ್ ಆಗೋವರೆಗೂ ವೆಯ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಪ್ರಿಪ್ರೇಷನ್ ಈಗಲೇ ಶುರು ಮಾಡಿ. ಏನ್ ಹೇಳ್ತಿದ್ರೆ ಅಂತ ಅಂದ್ರೆ ಇವರು ದಿನಾಂಕ 18/2/2026 ಮಧ್ಯಾಹ್ನ 12ವರೆಗೆ ಈ ಜಾಗದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲಾ ಜಿಲ್ಲಾಧಿಕಾರಿಗಳರೊಂದಿಗೆ ಸಭೆ ನಿಗದಿಪಡಿಸಲಾಗಿದೆ. ಓಕೆನಾ? ಯಾಕೆ ಅಂತ ಅಂದ್ರೆ ಈ ಸಭೆಯಲ್ಲಿ ಸದರಿ ಸಭೆಯಲ್ಲಿ ಈ ಕೆಳಕಂಡ ವಿಷಯಗಳ ಕುರಿತು ಚರ್ಚೆ ಮಾಡಬೇಕು ಅಂತ ಹೇಳ್ತಿದೆ. ಸೊ ಹಾಗಾದ್ರೆ ಆ ವಿಷಯ ಏನೇನು ಅಂತ ಅಂದ್ರೆ ಬಹಳಷ್ಟು ವಿಷಯಗಳಿದಾವೆ. ಅದರಲ್ಲಿ ನಮಗೆ ಮುಖ್ಯ ಆಗಿರುವಂತದ್ದು 2025-26ನೇ ಸಾಲಿನಲ್ಲಿ ಮಾಡಬೇಕಾಗಿರುವ 500 ಗ್ರಾಮ ಆಡಳಿತ ಅಧಿಕಾರಿಗಳ ನೇಮಕಾತಿ ಕುರಿತು. ಸೊ ಅರ್ಥ ಆಗ್ತಿದ್ಯಾ? VAO 500 ಪೋಸ್ಟು ಯಾವಾಗ ಬೇಕಾದ್ರೂ ನೋಟಿಫಿಕೇಶನ್ ಆಗ್ಬೋದು. ಸೊ ಅದ್ರ ಬಗ್ಗೆ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ನಾನು ನಿಮ್ಗೆ ಹೇಳ್ತಿದ್ದೀನಿ. ಅವ್ರು ಆಲ್ರೆಡಿ ವರ್ಕ್ ಮಾಡ್ತಿದ್ದಾರೆ ಅದ್ರ ಮೇಲೆ. ಸೊ ನಿಮ್ಮ ಪ್ರಿಪ್ರೇಷನ್ ಶುರು ಮಾಡಿ. ಏನೇನ್ ಡಿಸ್ಕಷನ್ ಮಾಡ್ತಿದ್ದಾರೆ ಇದರಲ್ಲಿ ಅಂತಂದ್ರೆ, ಖಾಲಿ ಇರುವ VAO ಹುದ್ದೆಗಳ ಸಂಖ್ಯೆ ಎಷ್ಟಿದೆ, ಈಗಾಗಲೇ ನೇಮಕಾತಿ ಹೊಂದಿರುವ VAO ಹುದ್ದೆಯ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುವ ಸಂಖ್ಯೆ. ಇವಾಗ 1000 ಆಲ್ರೆಡಿ ನೋಟಿಫಿಕೇಶನ್ ಆಗಿತ್ತಲ್ವಾ? ಸೊ ಅದರಲ್ಲಿ ಯಾರ್ಯಾರು ಡ್ಯೂಟಿಗೆ ರಿಪೋರ್ಟ್ ಆಗಿದ್ದಾರೆ, ಅವ್ರು ಎಷ್ಟು ಜನ ಇದ್ದಾರೆ, ಅಂಡ್ ಸ್ಥಳ ನಿರೀಕ್ಷಣೆಯಲ್ಲಿರುವ VAOಗಳ ಸಂಖ್ಯೆ. ಅದ್ರ ಜೊತೆಗೆ VAO ಹುದ್ದೆಗೆ ನೇಮಕಾತಿ ಹೊಂದಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡ ತರುವಾಯ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ. ಕೆಲವೊಬ್ರು ಏನ್ ಮಾಡ್ತಾರೆ, ಈವನ್ ಸೆಲೆಕ್ಟ್ ಆಗಿದ್ರು ಕೂಡ ಡ್ಯೂಟಿಗೆ ರಿಪೋರ್ಟ್ ಆಗಿರೋದಿಲ್ಲ. ಯಾಕಂದ್ರೆ ಅವರು ಒಂದು ಅಟೆಂಪ್ಟ್ ಅಂತ ಕೊಟ್ಟಿರ್ತಾರೆ, ಸೆಲೆಕ್ಟ್ ಆಗಿರ್ತಾರೆ, ಬಟ್ ಅವ್ರು ಇನ್ನು ಬೇರೆ ಹುದ್ದೆಗೆ ಆಪ್ಟ್ ಮಾಡ್ಕೊಂಡಿರ್ತಾರೆ. ಸೊ ಅದಾಗಿದಾದ್ಮೇಲೂ ಕೂಡ ಕೆಲವೊಂದಷ್ಟು ಹುದ್ದೆಗಳು ವೇಕೆನ್ಸಿ ಇರುತ್ತೆ. ಸೊ ಅದು ಎಷ್ಟಿದೆ ಅನ್ನೋದ್ರ ಜೊತೆಗೆ ಅವಶ್ಯಕತೆ ಇರುವ VAOಗಳ ಸಂಖ್ಯೆ. ಇವಾಗ ಕರ್ನಾಟಕದಲ್ಲಿ ಆಲ್ ಓವರ್ ಕರ್ನಾಟಕ ಅಂತ ತಗೊಂಡಾಗ ನಮಗೆ ಇವಾಗ ಪ್ರೆಸೆಂಟು VAOಗಳ ಸಂಖ್ಯೆ ಎಷ್ಟು ಬೇಕಾಗತ್ತೆ ಅಂದ್ರೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆ ಎಷ್ಟು ಬೇಕಾಗತ್ತೆ. ಇಷ್ಟು ವಿಷಯಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ. ಅಂಡ್ ಅದ್ರ ಜೊತೆಗೆ ಬೇರೆ ಕೂಡ ಇದೆ. ಇಲ್ಲಿ ನೋಡಿ, ಭೂಮಿ ಯೂಸರ್ ಫಂಡ್ ನ PD ಖಾತೆಯಲ್ಲಿರುವ ಹಣ, ಅದ್ರ ಬಗ್ಗೆ ಇನ್ನೂ ಕೂಡ ಇದೆ. ಸೊ ಆ ಮ್ಯಾಟರ್ನ ನಾನು ಇಲ್ಲಿ ಹಾಕಿಲ್ಲ. ಜಸ್ಟ್ ನಮಗೆ ಬೇಕಾಗಿರುವಂತ ವಿಷಯ ಯಾವುದು, 500 ಪೋಸ್ಟು ಆಗುತ್ತಾ ಇಲ್ವಾ ಅಂತ ಬಹಳಷ್ಟು ಜನ ಕೇಳಿದ್ರಿ. ಅದಕ್ಕೆ ಇದು ಅಥೆಂಟಿಕ್ ಸೋರ್ಸ್. ಇದು ಆಲ್ರೆಡಿ ಇವಾಗ 18th ಸಭೆ ಆಗಿದೆ. ನೆಕ್ಸ್ಟ್ ಇದ್ರದ್ದು ಅಪ್ಕಮಿಂಗ್ ಅಪ್ಡೇಟ್ ಏನಾದರೂ ನಮಗೆ ದೊರೆತ್ರೆ ಖಂಡಿತ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಸೊ VAOನ ದಯವಿಟ್ಟು ನೆಗ್ಲೆಕ್ಟ್ ಮಾಡದಲ್ಲಿ ನಿಮ್ಮ ಪ್ರಿಪ್ರೇಷನ್ನ ಶುರು ಮಾಡಿ. ಯಾರ್ಯಾರು ಪ್ರಿಪರೇಷನ್ ನಡೆಸ್ಬೇಕಂತಿದ್ದೀರಾ, ಖಂಡಿತ ನಮ್ಮ ಇನ್ಸ್ಟಿಟ್ಯೂಷನ್ ವತಿಯಿಂದ ಹೊಸ ಬ್ಯಾಚಸ್ ಆರಂಭ ಆಗಿದೆ. ಆಫ್ಲೈನ್ ಆನ್ಲೈನ್ ರೆಕಾರ್ಡೆಡ್ 3 ಮೋಡ್ನಲ್ಲೂ ಕೂಡ ಅವೈಲಬಲ್ ಇರುತ್ತೆ. ಅಂಡ್ ಟೆಸ್ಟ್ ಸೀರೀಸ್ ಕೂಡ ಇರುತ್ತೆ, ಮೆಂಟರ್ಶಿಪ್ ಇರುತ್ತೆ. ಪ್ರತಿಯೊಂದು ಆಲ್ ಇನ್ ಒನ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ದಯವಿಟ್ಟು ಇನ್ಸ್ಟಿಟ್ಯೂಷನ್ನ ಕಾಂಟ್ಯಾಕ್ಟ್ ಮಾಡಿ ಅಂಡ್ ನಿಮ್ಮ ಪ್ರಿಪ್ರೇಷನ್ನ ಈಗಲಿಂದನೇ ಶುರು ಮಾಡಿ. ಲಾಸ್ಟ್ ಮಿನಿಟಲ್ಲಿ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಬೇಡವೇ ಬೇಡ. ಓಕೆನಾ? ಸೊ ಕೆಲವೊಬ್ರು ಲಾಸ್ಟ್ ವಿಡಿಯೋಸ್ ಅಲ್ಲೆಲ್ಲ ಕೇಳಿದ್ರು, ಮ್ಯಾಮ್ ಏಜ್ ಏನಿರುತ್ತೆ ಇದಕ್ಕೆ ಅಂದ್ರೆ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಕೂಡ ನಾವು ಅಪ್ಲೈ ಮಾಡ್ಬೋದು, ಮಿನಿಮಮ್ ಏಜ್ ಏನಿರುತ್ತೆ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಕೂಡ ನಾವು ಟ್ರೈ ಮಾಡ್ಬೋದು. ಅಂಡ್ ಅದ್ರ ಜೊತೆಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ತುಂಬಾ ಜನ ಮಿಸ್ಗೈಡ್ ಆಗ್ತಿದ್ದಾರೆ. ನಮ್ಮ ಇನ್ಸ್ಟಿಟ್ಯೂಷನ್ಗೂ ಕೂಡ ಕಾಲ್ ಬಂದಿತ್ತು, ಮ್ಯಾಮ್ VAOಗೆ ಈಗ ರೀಸೆಂಟ್ ನೋಟಿಫಿಕೇಶನ್ ಏನಾಗುತ್ತೋ ಅದು ಡಿಗ್ರಿಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಇಡ್ತಾರಂತೆ, ಹೌದಾ ಅಂತ.
ತುಂಬಾ ಜನ ಮಿಸ್ಗೈಡ್ ಆಗೋರು ಇರ್ತಾರೆ. ದಯವಿಟ್ಟು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಯಾಕಂದ್ರೆ ನೆಕ್ಸ್ಟ್ ನಾನು ನಿಮ್ಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಇದು ಗ್ರೌಂಡ್ ಲೆವೆಲ್ ಜಾಬ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ನಿಮ್ಗೆ ಡಿಗ್ರಿನ ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿ ಇಡೋದಿಲ್ಲ. ಸೊ ದಯವಿಟ್ಟು ಯಾರ್ಯಾರು ಇವಾಗ ಪ್ರಿಪರೇಷನ್ ಶುರು ಮಾಡ್ಬೇಕಂತಿದ್ದೀರಾ, ತಲೆ ಕೆಡಿಸ್ಕೊಳ್ದಲೆ ಆರಾಮಾಗಿ ಶುರು ಮಾಡಿ. ಓಕೆನಾ? ಸೊ ಇಲ್ಲಿ ನಾನು ಫಸ್ಟ್ ನಿಮ್ಗೆ ಏಜ್ ಬಗ್ಗೆ ಮಾತಾಡ್ತಿದ್ದೀನಿ. ಅಂಡ್ ಇದು ಪ್ರೀವಿಯಸ್ ಇಯರ್ ನೋಟಿಫಿಕೇಶನ್ ಆಗಿರುತ್ತೆ. 1000 ವೇಕೆನ್ಸಿ ಆಯ್ತಲ್ವಾ? ಸೊ ನಿಮ್ಗೆ ಒಂದು ರೆಫರೆನ್ಸ್ ಸಿಗ್ಲಿ ಅಂತ ಹೇಳ್ತಿದ್ದೀನಿ. ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು, ಇವಾಗ ನೆಕ್ಸ್ಟ್ ನಿಮಗೇನು ನೋಟಿಫಿಕೇಶನ್ ಆಗುತ್ತೆ VAOದು, ಸೊ ಅದರಲ್ಲೂ ಕೂಡ ನಿಮ್ಗೆ ಇದೇ ತರ ಇರುತ್ತೆ. ಕನಿಷ್ಠ 18 ವರ್ಷ ಆಗಿರ್ಬೇಕು. ಓಕೆನಾ? ಸೊ 18 ಇಯರ್ಸ್ ಕಂಪ್ಲೀಟ್ ಆಗಿರ್ಬೇಕು. ಅಂಡ್ ಅದ್ರ ಜೊತೆಗೆ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ, ಓಕೆನಾ, ಜನರಲ್ ಮೆರಿಟ್ ಅವ್ರಿಗೆ ಎಷ್ಟಿರ್ಬೇಕು? ಗರಿಷ್ಠ ವಯೋಮಿತಿ 35 ವರ್ಷ, ಪ್ರವರ್ಗ 2A 2B 3A 3B, OBC ಅಂತ ಏನ್ ಹೇಳ್ತೀವಿ ಅವರಿಗೆ 38 ಇಯರ್ಸ್. ಅಂಡ್ ಅದಾಗಿದಾದ್ಮೇಲೆ SC ST ಮತ್ತೆ ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 40 ವರ್ಷ ಮ್ಯಾಕ್ಸಿಮಮ್ ಅಷ್ಟೇ. ಸೊ ನೀವು ಯಾವುದೇ ಸ್ಟೇಟ್ ಗೌರ್ಮೆಂಟ್ ಜಾಬ್ ತಗೊಂಡ್ರು ಕೂಡ ಇದು ಇಟ್ ಈಸ್ ಸೇಮ್ ಫಾರ್ ಎಲ್ಲದಕ್ಕೂ ಕೂಡ. ನೀವು ಗ್ರೂಪ್ ಸಿ ತಗೊಳ್ಳಿ, FD SDA ತಗೊಳ್ಳಿ, ಇದೆಲ್ಲ ಇದ್ದೇ ಇರುತ್ತೆ. ಇಷ್ಟು ಮಿನಿಮಮ್ ಇದ್ದೇ ಇರುತ್ತೆ. ನೀವು ಏನಾದ್ರೂ ಫಿಸಿಕಲ್, ಫಾರ್ ಎಕ್ಸಾಂಪಲ್ PSI PC ಆದ್ರೆ ಮಾತ್ರ ನಿಮ್ಗೆ ಏನಾಗುತ್ತೆ, ಏಜ್ ಕಡಿಮೆ ಆಗುತ್ತೆ. ಸೊ ಓಕೆನಾ? ಆಫೀಸ್ ಜಾಬ್ ಆದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಈ ಏಜ್ ಇದ್ದೇ ಇರುತ್ತೆ. ಅಂಡ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂತು ಅಂದಾಗ ದಯವಿಟ್ಟು ಕೇಳಿಸ್ಕೊಳ್ಳಿ ಏನೇನಿದೆ ಅಂತ. ದ್ವಿತೀಯ PUC ಅಥವಾ ತತ್ಸಮಾನ ಅಂತ ಇದೆ. ಸೊ ಹಾಗಾದ್ರೆ ಆ ತತ್ಸಮಾನ ಅಂತ ಅಂದ್ರೆ ಏನು? CBSE ಮತ್ತು ICSE ಮಂಡಳಿಯ ನಡೆಸುವ ಕ್ಲಾಸ್ 12 ಪರೀಕ್ಷೆ. ಯೂಶಲಿ ನಾವು 11th +1 +2 ಅಂತ ಹೇಳ್ತೀವಿ ಗೊತ್ತಾ, ಅದು +2 ಆಗಿರ್ಬೇಕು. ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ 12 ಪರೀಕ್ಷೆ, ಇವರು ಕೂಡ ಎಲಿಜಿಬಲ್ ಇರ್ತಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್, ಸೊ ಇವರು ಕೂಡ ಎಲಿಜಿಬಲ್ ಇರ್ತಾರೆ. ಅಂಡ್ ಅದ್ರ ಜೊತೆ 3 ವರ್ಷಗಳ, ಇದು ತುಂಬಾ ಇಂಪಾರ್ಟೆಂಟು, ಡಿಪ್ಲೊಮೋದವರು ಎಲಿಜಿಬಲ್ ಇದ್ದೇ ಇರ್ತಾರೆ. ಬಟ್ ITI ಅವರು ಎಲಿಜಿಬಲ್ ಇರ್ತಾರ ಅಂದ್ರೆ ಹೌದು. ಅಥವಾ 2 ವರ್ಷಗಳ ITI ಕೋರ್ಸ್, ಇವರು ಕೂಡ ಎಲಿಜಿಬಲ್ ಇರ್ತಾರೆ. ನಿಮಗೆ PU, ಡಿಪ್ಲೊಮೊ ಅಥವಾ ITI ಕೋರ್ಸ್ ಆಗಿರ್ಬೇಕು. ಅಥವಾ ಡಿಪ್ಲೊಮೋದಲ್ಲಿ ಬಂತು ಅಂದಾಗ ಅದ್ರಲ್ಲಿ ಪ್ರೊಫೆಷನಲ್ ಕೋರ್ಸ್ ಅಂತ ನೋಡ್ತೀವಿ. 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮೋದಲ್ಲಿ 3 ಇಯರ್ಸು ಇರುತ್ತೆ, 2 ಇಯರ್ಸು ಇರುತ್ತೆ. ಸೊ 3 ಇಯರ್ಸ್ ಕೂಡ ಎಲಿಜಿಬಲ್ ಇದೆ ಅಂಡ್ 2 ಇಯರ್ಸ್ ಕೂಡ ಎಲಿಜಿಬಲ್ ಇದೆ. ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ ಏನೇನು ಅಂತ. ಸೊ ಇದಿಷ್ಟು ಕೂಡ ಯಾರ್ಯಾರು ಓದಿರ್ತೀರಾ ಎಲ್ಲರೂ ಕೂಡ ಎಲಿಜಿಬಲ್ ಇದ್ದೇ ಇರ್ತೀರಾ. ಪ್ರಿಪ್ರೇಷನ್ನ ಶುರು ಮಾಡ್ಬೇಕಂತ ಇದ್ರೆ ದಯವಿಟ್ಟು ಶುರು ಮಾಡಿ. ಲಾಸ್ಟ್ ಮಿನಿಟ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಬಹಳಷ್ಟು ಜನ ಆಲ್ರೆಡಿ ಶುರು ಮಾಡಿದ್ದಾರೆ. ಸೊ ನೀವು ಕೂಡ ಡಿಲೇ ಮಾಡಿದ್ರೆ, ಇಲ್ಲ ನಾನು VAO ಕ್ರ್ಯಾಕ್ ಮಾಡಲೇಬೇಕು ಅಂತ ಇದ್ರೆ ಕಣ್ಣು ಮುಚ್ಕೊಂಡು ಈಗ್ಲೇನೆ ಶುರು ಮಾಡಿ. ನೋಟಿಫಿಕೇಶನ್ ವರ್ಗೂ ವೇಟ್ ಮಾಡೋದಕ್ಕೆ ಹೋಗ್ಬೇಡಿ. ನೋಟಿಫಿಕೇಶನ್ ವರ್ಗೂ ವೇಟ್ ಮಾಡಿದ್ರೆ ಏನಾಗುತ್ತೆ ಅಂತ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಖಂಡಿತ ಡೌಟ್ಸ್ಗಳಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ಏನ್ ಲೆಟರ್ ಬಂದಿದೆ, ಸೊ ಇದ್ರದ್ದು ನೆಕ್ಸ್ಟ್ ಅಪ್ಡೇಟ್ ಸಿಕ್ಕಿದ್ರೆ ಖಂಡಿತ ನಾನು ಇದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ. ಅಂಡ್ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಾದ್ರು ಇತ್ತು ಅಂದ್ರೆ ಈ ವಿಡಿಯೋ ಮುಖಾಂತರ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು. ಅಂಡ್ ನಮ್ಮ ಇನ್ಸ್ಟಿಟ್ಯೂಷನ್ ನಂಬರ್ಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಬಹಳಷ್ಟು ಜನ ಕೋರ್ಸ್ ಫೀಸ್ ಏನಿದೆ, ಕೋರ್ಸ್ಗಳು ಹೇಗೆ ನಡೆಯುತ್ತೆ, ಇದ್ರ ಬಗ್ಗೆ ಎಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ದೀರಾ. ನೀವು ದಯವಿಟ್ಟು ಕೂಡ 9606947442 ಅಥವಾ 8296948459 ಈ 2 ನಂಬರಲ್ಲಿ ಯಾವ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ನಿಮಗೆ ರೆಸ್ಪಾಂಡ್ ಮಾಡ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಇನ್ಫಾರ್ಮೇಶನ್ ಬೇಕಿತ್ತು ಅಂದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.